ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಮುಂಗಾರು ಮಳೆ ಕೈಕೊಟ್ಟಿದೆ. ಇದರಿಂದಾಗಿ ಬೆಳೆಗಳು ಒಣಗ್ತಾ ಇದ್ದಾವೆ. ರೈತ ಸಮುದಾಯ ಇನ್ನಿಲ್ಲದ ರೀತಿಯಲ್ಲಿ ಕಂಗೆಟ್ಟು ಹೋಗಿದೆ. ದೇವರ ಮೊರೆ ಹೋಗಿದೆ ಮತ್ತು ಕಪ್ಪೆಗಳ ಮದುವೆನೂ ಸಹ ಮಾಡ್ತಾ ಇದೆ. ಹುಯ್ಯೋ ಹುಯ್ಯೋ ಮಳರಾಯ ಅಂತೇಳಿ ಜನತೆ ಪ್ರಾರ್ಥನೆ ಮಾಡ್ತಾ ಇದೆ. ಏನೆಲ್ಲ ಪೂಜೆಗಳು ನೆರವೇರ್ತಾ ಇದಾವೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಳೆ ಆರಂಭದಲ್ಲಿ ಒಂದಷ್ಟು ಮಳೆ ಬಂತು. ಆ ಮಳೆ ಹಿನ್ನೆಲೆಯಲ್ಲಿ ಏನಂದರೆ ಧಾರವಾಡ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಸಹ ಬಿತ್ತನೆ ಮಾಡಿದ್ದಾರೆ. ಮುಂಗಾರು ಬಿತ್ತನೆ, ಹೆಸರಿರ್ಬೋದು, ಉದ್ದಿರ್ಬೋದು, ಹತ್ತಿ ಇರ್ಬೋದು ಮತ್ತು ಶೇಂಗಾ ಇತ್ಯಾದಿ ಬೆಳೆಗಳನ್ನ, ಸೋಯಾಬೀನ್ ಇತ್ಯಾದಿ ಬೆಳೆಗಳನ್ನ ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡಿದ ನಂತರ ಒಂದಷ್ಟು ಮೊಳಕೆನೂ ಸಹ ಬಂದಿದೆ. ಅಂದರೆ ಬೆಳೆ ಮೊಳಕೆ ಹಂತದಲ್ಲಿ ಇರಬೇಕಾದ್ರೆ ಮಳೆ ಕೈಕೊಟ್ಟಿದೆ. ಮಳೆ ಕೈಕೊಟ್ಟಿದ್ದರಿಂದಾಗಿ ಬೆಳೆಗಳು ಒಣಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೇಣಿರ್ಬೋದು, ಗೇಣೆತ್ತರ ಇರ್ಬೋದು ಮತ್ತು ಬೆಳೆಯುವ ಹಂತದಲ್ಲಿನೇ ಈ ಬೆಳೆ ಒಣಗ್ತಾ ಇರೋದ್ರಿಂದಾಗಿ ರೈತ ಸಮುದಾಯವನ್ನು ಕಂಗಿಡುವಂತೆ ಮಾಡಿದೆ. ಬಹುತೇಕ ಕಡೆ ಧಾರವಾಡ ಇರ್ಬೋದು, ಕುಂದಗೋಳ ಇರ್ಬೋದು, ಹುಬ್ಳಿ ತಾಲೂಕು ಇರ್ಬೋದು, ಕಲಘಟಗಿ ತಾಲೂಕು ಮೊದಲಾದ ಕಡೆ ಈ ರೀತಿಯ ಒಂದು ಮಳೆ ಕೊರತೆ ಕಾಡ್ತಾ ಇದೆ. ಹೀಗಾಗಿ ಮಳೆರಾಯನ ಒಂದು ಕೃಪೆಗಾಗಿ ಜನತೆ ಪ್ರಾರ್ಥನೆ ಮಾಡ್ತಾ ಇದೆ. ಹಲವಾರು ದಿನಗಳಿಂದ ಮಳೆಗಾಗಿ ಎದುರು ನೋಡ್ತಾ ಇದ್ದಂಥ ಜನ ಮಳೆ ಬಾರದೇ ಇರೋ ಹಿನ್ನೆಲೆಯಲ್ಲಿ ದೇವರ ಮೊರೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಂದಗೋಳ ತಾಲೂಕಿನಲ್ಲಿ ವಿವಿಧ ಕಡೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗ್ತಾ ಇದೆ. ಹೋಮ ಹವನ ಮತ್ತು ಜೈನ ಮಂದಿರಗಳಲ್ಲಿ ಪೂಜೆಗಳು ನೆರವೇರ್ತಾ ಇದ್ದಾವೆ. ಜೊತೆಗೆ ಹಿಂದೂ ದೇವಸ್ಥಾನಗಳಲ್ಲೂ ಸಹ ಹೋಮ ಹವನಗಳು ನೆರವೇರಿಸುವ ಮೂಲಕ ಮಳೆಗಾಗಿ ಒಂದು ಪ್ರಾರ್ಥನೆ ಮಾಡುವಂಥ ಕೆಲಸ ನಡೀತಾ ಇದೆ. ಮತ್ತೊಂದು ಕಡೆ ಕಲಘಟಗಿ ತಾಲೂಕಿನಲ್ಲಿ ಕಪ್ಪೆಗಳ ಮದುವೆನೂ ಸಹ ಮಾಡಲಾಗಿದೆ. ಗಂಡು ಮತ್ತು ಹೆಣ್ಣು ಕಪ್ಪೆಗಳನ್ನು ಹಿಡಿದು ತಂದು ಶಾಸ್ತ್ರೋಕ್ತ ರೀತಿಯಲ್ಲಿ ಒಂದು ಮದುವೆ ಮಾಡುವಂಥ ಪ್ರಕ್ರಿಯೆ ಮಾಡಲಾಗಿದೆ. ಅಂದರೆ ಅದಕ್ಕೆ ಅರಿಶಿನ ಶಾಸ್ತ್ರ ಇರ್ಬೋದು, ಬಳೆ ಶಾಸ್ತ್ರ ಇರ್ಬೋದು. ಈ ರೀತಿ ಮದುವೆಗಳು ಸಾಮಾನ್ಯವಾಗಿ ಗಂಡು ಹೆಣ್ಣಿಗೆ ಯಾವ ರೀತಿ ನಾವು ಮದುವೆ ಮಾಡ್ತೀವಿ ಅದೇ ಮಾದರಿಯಲ್ಲಿ ವಿವಿಧ ರೀತಿಯ ಸಾಂಪ್ರದಾಯಿಕ ರೀತಿಯ ಒಂದು ಶಾಸ್ತ್ರಗಳನ್ನು ಪೂರೈಸಿದ ನಂತರ ಆ ಗಂಡು ಹೆಣ್ಣು ಮದುವೆಗಳಿಗೆ ಕಪ್ಪೆಗಳಿಗೆ ಮದುವೆ ಮಾಡಿ ಅವನ್ನ ಊರಲ್ಲಿ ಮೆರವಣಿಗೆ ಮಾಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥನೆ ಮಾಡಲಾಗಿದೆ. ಅಂದರೆ ಈ ರೀತಿ ಬೇರೆ ಬೇರೆ ಕಡೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕು ಸೇರಿ ಬೇರೆ ಬೇರೆ ಕಡೆ ಇಲ್ಲಿ ಮಳೆಗಾಗಿ ದೇವರ ಮೊರೆ ಹೋಗಿರುವಂಥದ್ದು ಮತ್ತು ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಇಷ್ಟೊತ್ತಿಗಾಗಲೇ ಒಂದು ಉತ್ತಮ ಮುಂಗಾರು ಮಳೆ ಬರುತ್ತಾ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಆರಂಭದಲ್ಲಿ ಒಂದಷ್ಟು ಮಳೆ ಬಂದಿದ್ದು ಹೊರತುಪಡಿಸಿದರೆ ನಂತರದಲ್ಲಿ ಮಳೆ ಬರದೇ ಇರೋದ್ರಿಂದಾಗಿ ಹಾಕಿದ ಬೆಳೆ ಒಣಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಅದಕ್ಕೆ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು ಇತ್ಯಾದಿಗಳನ್ನ ಹಾಕಿರೋದ್ರಿಂದಾಗಿ ಮಳೆ ಬಾರದೇ ಇದ್ದಲ್ಲಿ ಬೆಳೆ ಒಣಗಿ ಅಂದರೆ ಮೊಳಕೆ ಹಂತದಲ್ಲೇ ಬೆಳೆ ಒಣಗಿ ಹೋಗಿ ಮುಂದೆ ಇಡೀ ಎಷ್ಟು ಖರ್ಚು ಮಾಡಿರ್ತಾರೆ ಅದೆಲ್ಲವೂ ಸಹ ನಷ್ಟ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಈಗ ಒಂದಷ್ಟು ದೇವರ ಮೊರೆ ಅಂತೂ ಹೋಗಿದ್ದಾರೆ. ದೇವರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಮಳೆರಾಯನ ಕೃಪೆ ಆಗಲಿ ಅಂತೇಳಿ ಪೂಜೆ ಸಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಮಹಿಳೆಯರು, ರೈತ ಸಮುದಾಯ ಎಲ್ಲರೂ ಸಹ ಈ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಮತ್ತೊಂದು ಕಡೆ ಈಗೇನು ಬೆಳೆ ಒಣಗ್ತಾ ಇದೆ ಆ ಒಂದು ಬೆಳೆ ಒಣಗ್ತಿರುವ ಬೆಳೆಯ ಹಾನಿಯ ಸಮೀಕ್ಷೆ ಮಾಡಬೇಕು. ಯಾಕಂದರೆ ನಾವು ಆಲ್ರೆಡಿ ಆ ಬಿತ್ತನೆ ಸಂದರ್ಭದಲ್ಲಿ ಬೆಳೆ ವಿಮೆ ಮಾಡಿಸಿದ್ವಿ. ಆ ಬೆಳೆ ಒಣಗ್ತಾ ಇರೋದ್ರಿಂದಾಗಿ ಬೆಳೆಯ ಬೆಳೆ ನಷ್ಟದ ಒಂದು ಸಮೀಕ್ಷೆ ಮಾಡಿ ಒಂದಷ್ಟು ಪರಿಹಾರ ಕೊಡಬೇಕಂತೇಳಿ ರೈತ ಸಮುದಾಯ ಮತ್ತೊಂದು ಕಡೆ ಆಗ್ರಹ ಮಾಡ್ತಾಯಿದೆ. ಅಂದರೆ ಒಂದು ಕಡೆ ದೇವರಿಗೆ ಪೂಜೆ ಪುನಸ್ಕಾರ ನೆರವೇರಿಸುವ ಮೂಲಕ ಮಳೆಗಾಗಿ ಪ್ರಾರ್ಥನೆ ಮಾಡ್ತಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸರ್ಕಾರದ ಮೊರೆ ಹೋಗುವಂಥ ಕೆಲಸವನ್ನು ಸಹ ರೈತರು ಮಾಡ್ತಾ ಇದ್ದಾರೆ. ಈಗೇನು ಬೆಳೆ ಪರಿಹಾರ ಬೆಳೆ ನಷ್ಟ ಆಗ್ತಾ ಇದೆ ಆ ಒಂದು ಬೆಳೆ ನಷ್ಟದ ಒಂದು ಹಾನಿಯ ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು ಮುಂದೆ ಈಗ ಒಂದು ವೇಳೆ ಇದು ಪೂರ್ತಿ ಒಣಗಿ ಹೋದರೆ ಮುಂದೆ ನಾವೇನು ಮತ್ತೆ ಬಿತ್ತನೆ ಮಾಡಬೇಕಾಗುತ್ತೆ. ಆ ಬಿತ್ತನೆಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಆಗ್ರಹ ರೈತ ಸಮುದಾಯ ಇದೆ. ಅದೇನೇ ಇರಲಿ ಈ ವರ್ಷ ಮಳೆ ಕೊರತೆಯಿಂದಾಗಿ ಅನ್ನದಾತ ಕಂಗೆಟ್ಟಿದ್ದಾನೆ. ಮತ್ತು ಈಗ ಆಲ್ರೆಡಿ ಬಿತ್ತನೆ ಮಾಡಿದಂತಹ ರೈತರು ಈಗ ಅದನ್ನು ಬೆಳೆ ಹೇಗೆ ಉಳಿಸ್ಕೊಳ್ಬೇಕನ್ನೋ ಒಂದು ಚಿಂತೆಯಲ್ಲಿದ್ದಾರೆ. ಹಾಗಾಗಿ ಒಂದಷ್ಟು ಮಳೆ ಬಂದರೆ ಸಾಕು ನಮ್ಮ ಬೆಳೆ ಉಳಿಯುತ್ತೆ ಅನ್ನೋ ಒಂದು ನಿರೀಕ್ಷೆ
ಮಳೆರಾಯನ ಬಗ್ಗಿನ ನಿರೀಕ್ಷೆ ರೈತರದ್ದಾಗಿದೆ. ಹೀಗಾಗಿ ಒಂದೆರಡು ಸಣ್ಣ ಪುಟ್ಟ ಮಳೆ ಬಂದರೂ ಸಹ ಒಂದಷ್ಟು ಏನು ಆ ಬೆಳೆಗಳಿಗೆ ಒಂದು ಸಂಜೀವಿನಿ ಸಿಕ್ಕ ರೀತಿಯಲ್ಲಾಗುತ್ತೆ. ಬೆಳೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಅದರಲ್ಲಿ ಮತ್ತೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ರೈತರದ್ದಾಗಿದೆ. ಭಗವಾನ್ ಶ್ರೀ ಶಾಂತಿನಾಥ ಮಂದಿರದಲ್ಲಿ ಮೇಘಕುಮಾರ ದೇವ ಮಳೆರಾಯನ ಸಂಬಂಧ 108 ಜಪ ಹಾಗೂ ಭಕ್ತಾಮರ ಆರಾಧನಾ ಜಪ ಎಲ್ಲರೂ ಸೇರಿ ಶ್ರಾವಕಿಯರು ಮಳೆ ಬರುವ ಸಲುವಾಗಿ ಬಿತ್ತಿದಂಥ ಎಲ್ಲ ರೈತರ ಬೆಳೆಗಳು ಏನು ಎಲ್ಲ ಒಣಗ್ತಾ ಇದೆ. ಆದ ಕಾರಣ ಎಲ್ಲ ಶ್ರಾವಕಿಯರೇ ಬಂದು ಭಗವಾನ್ ಶ್ರೀ ಶಾಂತಿನಾಥ ಮಂದಿರದಲ್ಲಿ 108 ಸಾರಿ ಜಪ ಮೇಘಕುಮಾರನ ಸಲುವಾಗಿ ಮಳೆ ಕರೆಯುವ ಸಲುವಾಗಿ ಜಪವನ್ನು ಹಾಕಿರುತ್ತೇವೆ. ಸರ ಸಂಪೂರ್ಣ ಮಳೆ ಅಂತೂ ಕೈ ಕೊಟ್ಟದ ಸರ. ನಮ್ಮ ರೈತರ ಜೀವನ ಯಾರೂ ಕೇಳಾರಿಲ್ಲ ಸರ. ಭಾಳ ಕಷ್ಟಕರ ಆಗೈತಿ. ಈಗೆಲ್ಲ ದುಬಾರಿ ಬೀಜ ಗೊಬ್ಬರ ಎಲ್ಲ ಖರೀದಿ ಮಾಡಿ ಬಿತ್ತನೆ ಮಾಡಿವಿ ಸರ. ಹುಟ್ಟಿದ್ವು ಎಲ್ಲ ಒಣಗಾಕತ್ತಾವ ಸರ. ನಮ್ಮ ಕಷ್ಟ ನಮಗೆ ಕೇಳೋರು ಯಾರು ಸರ. ಭಾಳ ಪರಿಸ್ಥಿತಿ ಕೆಟ್ಟೈತಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದುವರಿಸಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. 2025-26ನೇ ಸಾಲಿಂದ ಬೆಳೆ ವಿಮೆ ತುಂಬಿಸ್ಕೊಂಡಾರ ಸರ. ಆ ಬೆಳೆ ವಿಮೆನೂ ಇನ್ನೂ ಕೊಟ್ಟಿಲ್ಲ. ಮತ್ತು ಹೊಳ್ಳಿ ಈಗ ಅದನ್ನು ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕು ಸರ್. ಇನ್ಕ್ವೈರಿ ಮಾಡಿ ಯಾರು ರೈತನ ಬೆಳೆ ಹಾಳಾಗೈತೆ ಅನ್ನೋದನ್ನು ಇನ್ಕ್ವೈರಿ ಮಾಡಿ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ರೈತ ಒಟ್ಟು ಬದುಕ್ತತಿ. ಇಲ್ಲ ಅಂತ ಸರ ಮಳೆ ಸಂಬಂಧ ಸಾಕಷ್ಟು ಈಗ ಗುರುಜಿ ಪೂಜೆ ಮಾಡಿದ್ವಿ ಸರ. ಹೊಳ್ಳಿ ನಿನ್ನೆ ಇವತ್ತು ಶಾಂತಿನಾಥ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕ ನಮೋಕಾರ ಮಂತ್ರ ಜಪ ಮಾಡೋದು ಭಾಳ ಪ್ರಯತ್ನ ಮಾಡತ್ತೇವೆ ಸರ್ ನಾವು. ಆದ್ರೆ ವರುಣದೇವ ಇನ್ನೂ ನಮಗೆ ಕರುಣೆ ತೋರ್ತಾ ಇಲ್ಲ ಸರ. ಭಾಳ ನಮಗೆ ನೋವು ಅಂತ ಭಾಳ ಆಗೈತೆ ಸರ. ಈಗ ಯಾಕಂದ್ರೆ ಕಷ್ಟಪಟ್ಟು ಸರ ಶೇಂಗಾ ಹೆಸರು ಕಡ್ಲಿ ಶೇಂಗಾ ಹೆಸರು ಉದ್ದು ಹವೀಜ ಇಂಥವೆಲ್ಲ ಮುಂಗಾರು ಪೀಕ್ ಬಿಟ್ಟಿವಿ ಸರ್. ಹತ್ತಿ ಕಾಳು ಅವನ್ನೂ ಹಾಕ್ಯವೆ ಸರ. ಎಲ್ಲ ಅಲ್ಲೇ ಮಳೆಗೆ ಬಂದು ಹತ್ತಿ ಕಾಳು ಅಂತೂ ಅಲ್ಲೇ ಮಳೆಗೆ ಬಂದು ಮೇಲೆ ಬಂದಿಲ್ಲ ಸರ್. ಅದು ಅಲ್ಲೇ ಒಣಗಿ ಹೋಗ್ಬಿಟ್ಟು ಕಮರಿ. ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕ ಆಗೈತಿ. ರೈತನ ಪರಿಸ್ಥಿತಿ ಯಾರು ಕೇಳೋರಲ್ಲ ಸರ್. ರಾಜ್ಯ ಸರ್ಕಾರ ಕೇಳೋದು, ಕೇಂದ್ರ ಸರ್ಕಾರ ಕೇಳೋದು. ಅದೊಂದು ಕೇಂದ್ರ ಸರ್ಕಾರ 2,000 ರೂಪಾಯಿ ಹಾಕ್ತೈತಿ. ಅದು ಎದಕ್ಕೆ ಸಾಲದ ಸರ, ಸಾಲುವುದಿಲ್ಲ. ಅದಕ್ಕೆ ರಾಷ್ಟ್ರೀಕೃತ ಬ್ಯಾಂಕು ಸಾಲ ಸಂಪೂರ್ಣ ಮನ್ನಾ ಮಾಡಿಬಿಟ್ರೆ ರೈತ ಒಟ್ಟು ಬದುಕೋತದೆ ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಮಳೆ ಕೊರತೆಯಿಂದಾಗಿ ಸಾಕಷ್ಟು ತೊಂದರೆ ಅನುಭವಿಸ್ತಿರುವಂಥ ರೈತರು ದೇವರ ಮೊರೆ ಹೋಗಿದ್ದಾರೆ, ಕಪ್ಪೆಗಳ ಮದುವೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಮೊರೆನೂ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಮಳೆ ಆಗಲಿ ಅಂತೇಳಿ ಜನತೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿನೇ ಜನತೆ ಇದೆ. ಇಲ್ಲದೆ ಇದ್ದರೆ ಪರಿಹಾರನಾದರೂ ಸಿಗಲಿ ಅನ್ನೋ ಒಂದು ಆಗ್ರಹ ರೈತರದ್ದಾಗಿದೆ. ಶಿವರಾಮ ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.